ಹೊಯ್ಸಳ. ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು. ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು. ವರುಣ: ಗುರುಗಳೇ, ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು? ಶಿಕ್ಷಕ: ಅದು ಬೇಲೂರು. ರಮ: ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ? ಶಿಕ್ಷಕ: ಅದು ಚೆನ್ನಕೇಶವ ದೇವಾಲಯ. ನಕ್ಷತ್ರಾಕಾರದ ಜಗತ್ತಿಯ ಮೇಲೆ ನಿರ್ಮಿಸಿರುವ ಭವ್ಯವಾದ ಆಲಯವಿದು. ಇಲ್ಲಿನ ಪ್ರತಿ ಕಲ್ಲಿನಲ್ಲಿಯೂ ಅಭೂತಪೂರ್ವ ಶಿಲ್ಪಕಲಾ ಕೆತ್ತನೆಗಳ ಜೊತೆಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ವೈಭವೋಪೇತವಾಗಿ ತೋರಿಸುವ ಸುಂದರವಾದ ಬೆಡಗು ಬಿನ್ನಾಣವಿದೆ. ಈ ಸ್ಥಳಕ್ಕೆ ಹೋದವರು, ಈ ಸ್ಥಳದ ಹೆಸರನ್ನ ಕೇಳಿದವರು ಹಾಗೆ ನಿಂತಲ್ಲಿಯೇ ಭಾವಪರವಶವಾಗಿ ಬಿಡ್ತಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 103 ವರ್ಷಗಳಷ್ಟು ಸಮಯವನ್ನ ತೆಗೆದುಕೊಂಡು ನಿರ್ಮಿಸಿರೋ ಈ ಆಲಯ ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ವಿಶ್ವದಾದ್ಯಂತ ಪಸರಿಸುವಂತೆ ಮಾಡಿದೆ. ಈಗಾಗ್ಲೇ ನಿಮ್ಗೆಲ್ಲಾ ಗೊತ್ತಾಗಿರಬಹುದು ನಾವ್ಯಾವ ಸ್ಥಳದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಮತ್ತೆ ತಡ ಯಾಕೆ? ನಿಸರ್ಗವೇ ನಾಚುವಂತೆ ಕಲ್ಲುಗಳಲ್ಲಿ ಅರಳಿದ ಅತ್ಯದ್ಭುತ ಕಲಾಲೋಕವನ್ನೇ ತನ್ನೊಳಗಡೆ ಹುದುಗಿಸಿಟ್ಟುಕೊಂಡಿರೋ ಬೇಲೂರಿನ ಶ್ರೀ ಚೆನ್ನಕೇಶವ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ, ಅಲ್ಲಿನ ವಿಶೇಷತೆಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಬರೋಣ. ವೀಕ್ಷಕರೇ, ಬೇಲೂರು ಚೆನ್ನಕೇಶವ ದೇವಾಲಯ ಇದು ಹೊಯ್ಸಳರು ನಮ್ಮ ನಾಡಿಗೆ ನೀಡಿ ಹೋದ ಒಂದು ಸುಂದರವಾದ ದೃಶ್ಯ ಕಾವ್ಯ. ಈ ದೇಗುಲದಲ್ಲಿ ಧಾರ್ಮಿಕ ಭಾವದ ಜೊತೆಗೆ ತಂತ್ರಜ್ಞಾನವಿದೆ, ವಾಸ್ತುಶಿಲ್ಪ ಕಲಾ ವೈಭೋಗವಿದೆ. ಅಷ್ಟೇ ಯಾಕೆ, ಇಲ್ಲಿರುವ ಶಿಲ್ಪಗಳನ್ನ ನೋಡ್ತಾ ಇದ್ರೆ ನಾವೇ ಒಮ್ಮೆ ಈ ಕಲ್ಲಿನಲ್ಲಿರೋ ಶಿಲ್ಪಗಳಾಗಬಾರ್ದಿತ್ತೆ, ಈ ಶಿಲ್ಪಗಳಿಗೆಲ್ಲ ಜೀವ ಬಂದು ಬಿಡಬಾರ್ದಿತ್ತೆ ಅನ್ನೋವಷ್ಟು ನೈಜತೆಯಿಂದ ಕೂಡಿವೆ ಬೇಲೂರಿನ ಕಲ್ಲಿನಲ್ಲಿ ಅರಳಿರೋ ಸುಂದರವಾದ ಶಿಲ್ಪಗಳು. ಈ ದೇಗುಲವನ್ನ ಕಟ್ಟಿಸಲು ಪ್ರಾರಂಭ ಮಾಡಿದ್ದು ಹೊಯ್ಸಳರ ಪ್ರಸಿದ್ಧ ಅರಸನಾದ ವಿಷ್ಣುವರ್ಧನ. ಸ್ವಾರಸ್ಯಕರ ಸಂಗತಿ ಅಂದ್ರೆ ಇಲ್ಲಿ ಪ್ರತಿಷ್ಠಾಪಿಸಿರುವ ದೇವರ ಮೂಲ ಹೆಸರು ವಿಜಯ ನಾರಾಯಣ ಎಂದು. ಆದ್ರೆ ಇಲ್ಲಿನ ಕೇಶವನ ಮೂರ್ತಿ ನೋಡಲು ಬಹಳ ಸುಂದರವಾಗಿರೋದ್ರಿಂದ ಜನರು ದೇವರನ್ನ ಚೆನ್ನಕೇಶವ ಅಂತ ಕರೆದ್ರು. ಕನ್ನಡದಲ್ಲಿ ಚೆನ್ನ ಅಂದ್ರೆ ಸುಂದರವಾದದ್ದು ಎಂಬ ಅರ್ಥವಿದೆ. ನಿಜವಾಗ್ಲೂ ಇಲ್ಲಿನ ಚೆನ್ನಕೇಶವನ ಮೂರ್ತಿಯನ್ನ ನೋಡಿದ್ರೆ ನಾವು ಶಿಲ್ಪಿಗಳ ಕೈಚಳಕಕ್ಕೆ ಮಾರು ಹೋಗ್ತೀವಿ. ಅಲ್ಲದೆ 10,000ಕ್ಕಿಂತಲೂ ಹೆಚ್ಚಿನ ಶಿಲ್ಪವನ್ನ ಒಳಗೊಂಡಿರುವ ಈ ಆಲಯವನ್ನ ಬಳಪದ ಕಲ್ಲನ್ನ ಬಳಸಿ ನಿರ್ಮಿಸಲಾಗಿದ್ದು, ಈ ದೇಗುಲದ ಮುಖ್ಯ ಆಕರ್ಷಣೆ ಎಂದ್ರೆ ಅದು ಆಲಯದ ಸೌಂದರ್ಯವನ್ನ ನೂರ್ಮಡಿಯಾಗಿಸಿರೋ ಮದನಿಕೆಯರು. ನವರಂಗದ ಹೊರಗೋಡೆಗಳ ಮೇಲೆ 45 ಡಿಗ್ರಿ ಕೋನದಲ್ಲಿ ಕೂರಿಸಿರುವ ಇಲ್ಲಿನ ಮದನಿಕೆಯರ ಶಿಲ್ಪದಲ್ಲಿ 3 ಪುರುಷ ವಿಗ್ರಹಗಳಿದ್ದು 39 ವಿವಿಧ ಬಗೆಯ ಸ್ತ್ರೀ ವಿಗ್ರಹಗಳಿವೆ. ಈ ವಿಗ್ರಹಗಳನ್ನೇ ಶಿಲಾಬಾಲಕಿಯರು, ಮದನಿಕೆಯರು ಅಥವಾ ಸಾಲಭಂಜಿಕೆಗಳೆಂದು ಕರೆಯಲಾಗುತ್ತೆ. ಇಲ್ಲಿನ ಮೊದಲ ಶಿಲಾಬಾಲಿಕೆಯ ಹೆಸರು ದರ್ಪಣ ಸುಂದರಿ ಎಂದು. ಎಡಗೈಯಲ್ಲಿ ದರ್ಪಣ ಅಂದ್ರೆ ಕನ್ನಡಿಯನ್ನ ಹಿಡ್ಕೊಂಡು ನಿಂತಿರೋ ಈ ಮದನಿಕೆಗೆ ಕಿವಿಗೆ ಓಲೆ, ಕೈಗೆ ಬಳೆ, ಸೊಂಟಕ್ಕೆ ಸೊಂಟದ ಪಟ್ಟಿ, ಕಾಲಿಗೆ ಗೆಜ್ಜೆಯನ್ನ ಸೂಕ್ಷ್ಮವಾಗಿ ಕೆತ್ತಲಾಗಿದ್ದು, ಅಂದಿನ ಕಾಲದಲ್ಲಿಯೇ ಸ್ತ್ರೀಯರಿಗೆ ಸೌಂದರ್ಯೋಪಾಸನೆಯಲ್ಲಿ ಎಷ್ಟು ಅಭಿರುಚಿ ಇತ್ತು ಅನ್ನೋದನ್ನ ಈ ಶಿಲ್ಪ ನಮಗೆ ತೋರಿಸುತ್ತೆ. ಇನ್ನು ಎರಡನೆಯ ಶಿಲಾಬಾಲಿಕೆಯ ಹೆಸರು ಶುಕಭಾಷಿಣಿ ಅಂದ್ರೆ ಗಿಳಿಯೊಟ್ಟಿಗೆ ಮಾತನಾಡುತ್ತಿರೋ ಸುಂದರಿ ಎಂದರ್ಥ. ಅಲ್ಲದೆ ಇಲ್ಲಿರುವ ಎಲ್ಲಾ ಮದನಿಕೆಯರ ಶಿಲ್ಪವು ಒಂದಕ್ಕಿಂತ ಒಂದು ಭಿನ್ನವಾಗಿದ್ದು, ಮರ್ಕಟ ಮೋಹಿನಿ, ಪತ್ರಾವಳಿ, ಕಪಾಲ ಭೈರವಿ, ಗಾನಮಂಜರಿ, ನಾಟ್ಯ ಮೋಹಿನಿ, ರುದ್ರವೀಣೆ, ರಸಿಕ ಶಬರಿ, ಕುಟಿಲ ಕುಂತಲ, ನಾಟ್ಯ ನಿಪುಣೆ, ವಿವಿಧ ಹೆಸರಿನ ಶಿಲಾಬಾಲಿಕೆಯರನ್ನ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ವಿಶ್ವಾಸ್ ಸರ್, ಅಲ್ಲಿ ನೋಡಿ, ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ. ಶಿಕ್ಷಕ: ಅದು ಸಳನು, ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ. ಸ್ವಾತಿ: ಅಬ್ಬಾ, ಇದು ನಿಜವಾಗಿಯೂ ನಡೆದದ್ದೇ ಮೇಡಮ್? ಶಿಕ್ಷಕಿ:
ಹೌದು, ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬಾ ಕುತೂಹಲವಾಗುತ್ತಿದೆಯಲ್ಲವೇ? ನಾನಿದರ ಬಗ್ಗೆ ತಿಳಿಸುತ್ತೇನೆ. ಶಿಕ್ಷಕ: ಬನ್ನಿ, ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ. ಮಕ್ಕಳು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು ಹೊಯ್ಸಳ ಲಾಂಛನದ ಬಗ್ಗೆ ವಿವರಿಸಿದರು. ಶಿಕ್ಷಕ: ಮುಡಿಗೇರಿ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು. ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಇಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ವೇಣು: ಅಬ್ಬಾ, ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಾರೆ? ಶಿಕ್ಷಕ: ಹೌದು. ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಅರ್ಭಟಿಸುತ್ತಾ ಅಲ್ಲಿಗೆ ಬಂತು. ಗುಡಿಯೊಳಗಿದ್ದ ಶಿಷ್ಯರು ಹೌಹಾರಿದರು, ಹೆದರಿ ಹೊರಗೋಡಿದರು. ಶಾಲಿನಿ: ಮತ್ತೆ ಗುರುಗಳು? ಶಿಕ್ಷಕಿ: ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಹೊಯ್ಸಳ ಹೊಯ್ಸಳ ಎಂದು ಕೂಗಿ ಹೇಳಿದರು. ಕಲಿಯು ಬಲಶಾಲಿಯೂ ಆದ ಸಳನು ಸ್ವಲ್ಪವೂ ಹೆದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು. ಅನಂತರ ಆ ಸಲಾಕೆಯನ್ನು ಹುಲಿಯ ಬಾಯಲ್ಲಿ ತೂರಿಸಿ ಅದನ್ನು ಕೊಂದು ಹಾಕಿದನು. ದರ್ಶನ್: ಅಬ್ಬಾ, ಸಳನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್? ಶಿಕ್ಷಕ: ಹೌದು. ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು. ಜನರು ಗುಂಪಾಗಿ ಬಂದು ಭಲೆ ಸಳ, ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೊಗಳಿದರು. ಪೂರ್ತಿ: ಆಮೇಲೆ ಏನಾಯ್ತು ಗುರುಗಳೇ? ಶಿಕ್ಷಕಿ: ಆಗ ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನು ಕಾಪಾಡುವನು ಎಂದರು. ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜಯಕಾರ ಮಾಡಿದರು. ಸುಪ್ರೀತಾ: ಮುಂದೆ? ಶಿಕ್ಷಕ: ಮುಂದೆ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು. ಅವನು ಹುಲಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸಿದ್ಧವಾಯಿತು. ವರುಣ: ಗುರುಗಳೇ, ಆ ಲಾಂಛನ ಇಲ್ಲಿ ಏಕೆ ಇದೆ? ಶಿಕ್ಷಕಿ: ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನನಿಂದ ನಿರ್ಮಾಣವಾಯಿತು. ಆದ್ದರಿಂದ ಆ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ. ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕಾಗಿ ಗಣನೀಯ ಸೇವೆ ಸಲ್ಲಿಸಿದರು. ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು. ಇವರಿಂದ ನಿರ್ಮಾಣಗೊಂಡ ಬೇಲೂರು, ಹಳೇಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು. ಶಿಕ್ಷಕ: ಬನ್ನಿ ಮಕ್ಕಳೇ, ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ. ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ. ಎಲ್ಲರೂ ದೇವಾಲಯದ ಒಳಗೆ ನಡೆದರು.